ಅಫ್ಜಲ್ ಅಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಿವಾಕರ್ ಇದೆ ನೋಡಿ, ದಿವಾಕರ್ರು ಈ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಪ್ರಚಾರ ಇವನು ಭಾಳ, ಯಾಕಂದರೆ ನಾನು ಅನೇಕ ನನ್ನ ಕಲಿಗು ದಿವಾಕರು ಭಾಳ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದಾನೆ, ಭಾಳ ವಿಚಾರಗಳನ್ನು ಬರ್ತಾನೆ. ನಾನು ಈಗಾಗಲೇ ನಾನು ಚರ್ಚೆ ಮಾಡ್ತಾ ನೀವು ಹೇಳ್ತಾ ಇದ್ದೆ, ಇದು ಸುಮಾರು ಪ್ರಪಂಚದಲ್ಲಿ ಅನೇಕ ಸುಮಾರು 75% ರಾಷ್ಟ್ರಗಳು, 180ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಏನು ಮರಣದಂಡನೆಯನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಮರಣದಂಡನೆ ಬೇಕೋ ಬೇಡೋ ಅನ್ನೋಂಥ ಚರ್ಚೆ ಮಾಡುವ ವೇದಿಕೆ ಖಂಡಿತವಾಗಿಯೂ ಇದೆಲ್ಲ, ಆ ಚರ್ಚೆ ಬೇಡ, ಇದಾಗೋಗಿದೆ. ನಾನು ಪ್ರತಾಪ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಪ್ರತಾಪ್, ಫೇರ್ ಟ್ರಯಲ್ನ ಪ್ರಾಮುಖ್ಯತೆಯ ಬಗ್ಗೆ ಭಾಷಣ ಮಾಡುವಂಥವ್ರು ಬಲಿದಾನದ ಪ್ರಾಮುಖ್ಯತೆ ಬಗ್ಗೆ ಮಾತಾಡೋದಿಲ್ವಲ್ಲ? ಅಲ್ಲ, ಅದೇ ನನಗೆ ಭಾಳ ಬೇಜಾರಾಗೋದು ಏನು ಅಂತಂದರೆ, ಈ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ನೋಡಿ, ಫಸ್ಟು ಇರೋ ಸಮಥಿಂಗ್ ಅಮಿಶ್ ಅಂತಲ್ಲಿ ಫಸ್ಟ್ ಗೊತ್ತಾಯಿತು, ಏನೋ ನಡೀತಾ ಇದೆ, ಏನೋ ಒಂದು ಅಪಾಯ ಎದುರಾಗ್ತಾ ಇದೆ ಅಂತ ಫಸ್ಟು ಗೊತ್ತಾಯಿತು ಕಮಲೇಶ್ ಕುಮಾರಿಗೆ. ಆಕೆ ಮಾಡಿದ ಫಸ್ಟ್ ಕೆಲಸ ಏನು ಅಂತಂದರೆ, ಪಾರ್ಲಿಮೆಂಟದ್ದು ಡೋರ್ನ ಕ್ಲೋಸ್ ಮಾಡಿಬಿಟ್ರು. ಒಂದು ವೇಳೆ ಟೆರರಿಸ್ಟ್ ಏನಾದರೂ ಒಳಗಡೆ ಹೋಗಿದ್ರೆ ಎಷ್ಟು MP ಗಳು ತಲೆ ಉದುರುತ್ತೆ ಅಂತೇಳಿ ಆಕೆ ಕ್ಲೋಸ್ ಮಾಡಿದ್ದ ಪರಿಣಾಮವಾಗಿ ಆಕೆ ಏನು ಮಾಡಿದ್ಲು, 11 ಬುಲೆಟನ್ನು ತನ್ನೆದೆಗೆ ತಿಂದಿದ್ದಾಳೆ. ಆಕೆ ಇನ್ನು ಅಲ್ಲೇ ಕುಸ್ತೋದ್ಲು. ಆಕೆಗೆ ಶೌರ್ಯ ಪ್ರಶಸ್ತಿನ ಕೊಟ್ಟರು ಆಕೆ ಕುಟುಂಬದವರಿಗೆ. ಅದನ್ನು ವಾಪಸ್ ಬಂದು ರಿಟರ್ನ್ ಮಾಡುವಾಗ ಇವತ್ತು ಯಾವ ಭಾವನೆಗಳ ಬಗ್ಗೆ ಮಾತಾಡ್ತಾರೆ. ಕಾಶ್ಮೀರಲ್ಲಿ 1984 ಮುಕ್ಬಲ್ ಭಟ್ಟನ್ನ ಹ್ಯಾಂಗ್ ಮಾಡಿದಾಗ ಕಾಶ್ಮೀರ ಹೊತ್ತಿ ಉರಿದಿತ್ತು. ಈಗ ಅಫ್ಜಲ್ ಗುರು ಕಾಶ್ಮೀರಿ ಆಗಿರೋದ್ರಿಂದ ಆತನ ಹ್ಯಾಂಗ್ ಮಾಡಿದರೆ ಹೊತ್ತಿ ಉರಿಯುತ್ತೆ. ಈಗ ಅಲ್ಲೇ ಬಾರಾಮುಲ್ಲಾದಲ್ಲಿ ಇರ್ಬೋದು, ಶ್ರೀನಗರ ಇರ್ಬೋದು, ಸೋಪುರ್ ಇರ್ಬೋದು, ಎಲ್ಲ ಕಡೆ ಕರ್ಫ್ಯೂನ ಹಾಕಿದ್ದಾರೆ. ಇಷ್ಟು ಇದನ್ನು ತಗೊಳ್ತಾರೆ. ಅಲ್ಲಿ ಜನರ ಭಾವನೆಗಳ ಬಗ್ಗೆ ಇಷ್ಟೊಂದು ಇವ್ರಿಗೆ ಆತಂಕಿತರಾಗ್ತಾರೆ. ಈ ಸರ್ಕಾರ ಆ ರೀತಿ ಸ್ಪಂದಿಸ್ಲಿಕ್ಕೆ ಹೋಗುತ್ತೆ. ಅದೇ ರೀತಿ ಒಂದು ಬಲಿದಾನ ಮಾಡಿದವ್ರ ಭಾವನೆಗಳಿಗೆ ಸ್ಪಂದಿಸಬಾರ್ದು. ಇವರು ಒಂದು ಮೆಡಲ್ನ ಕೊಟ್ಟು ರಿಟರ್ನ್ ಮಾಡಿ ಹೋಗ್ತಾರೆ 2007ರಲ್ಲಿ. ಅದು ಹೋದ ನಂತರನೂ ಕೂಡ 6 ವರ್ಷ ಬೇಕು ಅವರಿಗೆ ಒಂದು ಸ್ಪಂದಿಸಲಿಕ್ಕೆ. ಇದೆಲ್ಲ ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, 2014 ಹತ್ತಿರ ಬರ್ತಾ ಇದೆ. ಈಗ ಇವ್ರಿಗೆ ಭಯ ಶುರುವಾಗ್ಬಿಟ್ಟಿದೆ. ಏನು ಅಂತ ನೀವು ನೋಡಿ, ಕಾಂಗ್ರೆಸ್ ಈಗ ನಿರ್ಧಾರ ತಗೊಂಡಿರೋದ್ರಿಂದ ಒಂದು ಬಲವಾದ ಕಾರಣ ಇದೆ. ಈಗ ನೋಡಿ, ಮೂಡ್ ಆಫ್ ದ ನೇಷನ್ ಅಂತ ಲಾಸ್ಟು ಇಂಡಿಯಾ ಟುಡೇ ವೀಕು ಎಲ್ಲ ಪೋಲ್ಗಳು ನೋಡಿ, ABP ನ್ಯೂಸ್ದು ಪೋಲ್ಗಳು ನೋಡಿ, ಎಲ್ಲ ಏನಂತಂದರೆ ಈಗ NDA ಪರವಾಗಿದ್ದಂಥ ಒಂದು ಹವಾ ಎದ್ದಿದೆ. ಯಾಕಂದ್ರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ನಿಮ್ಮದೇ ಪ್ರತಿಕ್ರಿಯೆ ತಗೋತೀನಿ ಅವ್ರ ಮಾತು ಮುಗಿದು ನಿಮ್ಮದೇ ಪ್ರತಿಕ್ರಿಯೆ ತಗೋತೀನಿ ಪ್ರತಾಪ್ ಮಾತು ಮುಗಿದ್ಮೇಲೆ. ಎಸ್, ಇದು ಈ ಮೂಡ್ ಆಫ್ ದ ನೇಷನಲ್ಲಿ ಏನು ಅಂತಂದರೆ ಪ್ರೋ BJP ಅಂತ ಕಾಣಿಸ್ತಿದೆ. ಮೋದಿ ಮೊನ್ನೆ ಬಂದರು, ಲೇಡಿ ಶ್ರೀರಾಮ್ ಕಾಲೇಜಿಗೆ ಬಂದು ಸ್ಪೀಚ್ ಕೊಟ್ಟರು, ಬೇರೆ ರೀತಿ ಒಂದು ಹವಾ ಇದ್ದು. ಇದೆಲ್ಲ ಈ ಕಾಂಗ್ರೆಸ್ನವ್ರಿಗೆ ಏನು ಮಾಡಿದ್ದಾರೆ, ರಾಹುಲ್ ಗಾಂಧಿನ ವೈಸ್ ಪ್ರೆಸಿಡೆಂಟ್ ಪೋಸ್ಟಿಗೆ ಎಲಿವೇಟ್ ಮಾಡಿದ್ದಾರೆ. 2014 ಏನೋ ಬಿಟ್ವೀನ್ ಮೋದಿ ಆ್ಯಂಡ್ ರಾಹುಲ್ ಗಾಂಧಿ ಅನ್ನೋದೊಂದು ಭಾವನೆ ಬಂದಿದೆ. ಕಾಂಗ್ರೆಸ್ನವರಿಗೆ ಸೋಲನ್ನು ಅವ್ರು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರು ಆಪೋಸಿಷನ್ ಪಾರ್ಟಿನಲ್ಲಿ ಕೂತು ಅವ್ರಿಗೆ ಅಭ್ಯಾಸ ಇಲ್ಲ. ಹಾಗಾಗಿ ಏನಾರು ಮಾಡಿ ಬೈ ಹುಕ್ಕಾರಕರು ಗೆಲ್ಲಬೇಕು. ಆದರೆ ಪಬ್ಲಿಕ್ ಒಪಿನಿಯನ್ ಇವತ್ತು ಚೇಂಜ್ ಆಗಿದೆ. ನೀವು ನೋಡಿ, 2004ರಲ್ಲಿ ಕಾಂಗ್ರೆಸ್ಸು ಒಂದು ಸ್ಲಿಮ್ ಮೆಜಾರಿಟಿನಲ್ಲಿ ಬಂದ್ರೂ 2009ರಲ್ಲಿ ಕಾಂಗ್ರೆಸ್ 205 ಸೀಟಲ್ಲಿ ಗೆಲ್ತು. ಯಾಕೆ ಗೆಲ್ತು ಅಂತಂದರೆ, ಈ ಮನಮೋಹನ್ ಸಿಂಗ್ ಅವರಿಂದ ಈ ಮಿಡ್ಲ್ ಕ್ಲಾಸಿಂದ, ಅರ್ಬನ್ ಮಿಡ್ಲ್ ಕ್ಲಾಸ್ ಏನಿತ್ತು, ಈ BJP ಅವ್ರು ಬಂದರು ಏನೋ, ಕಾಂಗ್ರೆಸ್ನವ್ರು ಬಂದರೆ ನಮಗೇನೋ ಡಿಫ್ರೆನ್ಸ್ ಆಗಲ್ಲ, ಮಿಡ್ಲ್ ಕ್ಲಾಸ್ ಏನು ಹಿತಾಸಕ್ತಿಗಳು ಅಂತಿದ್ರೆ ಎಲ್ಲರೂ ಕಾಪಾಡ್ತಾರೆ ಅನ್ನೋ ಒಂದು ಭಾವನೆ ಬಂದಿದ್ದರಿಂದಾಗೆ ಮಿಡ್ಲ್ ಕ್ಲಾಸ್ ಎಲ್ಲ ಕಾಂಗ್ರೆಸ್ಸಿಗೆ ಎನ್ಮಾಸಾಗಿ ಓಟ್ ಹಾಕಿದ್ರು. ನೀವು ನೋಡಿ, ಯಾವುದೇ ಮೆಟ್ರೋಪಾಲಿಟನ್ ಸಿಟೀಸ್ ನೋಡಿ, ಕಾಂಗ್ರೆಸ್ ಒಳ್ಳೆ ಓಟ್ಸೇ ಬಂತು ಕಾಂಗ್ರೆಸ್ಸಿಗೆ, ಕಾಂಗ್ರೆಸ್ ಚೆನ್ನಾಗಿ ಗೆಲ್ತು. ಅದೇ ಮಿಡ್ಲ್ ಕ್ಲಾಸ್ ಇವಾಗ ಏನಾಗಿದೆ ಅಂತಂದರೆ, ಟ್ಯಾಕ್ಸ್ ಹಾಕಿರೋದು ಅವ್ರ ಕಿಸೆಗೆ ಇವ್ರ ಕೈ ಹಾಕಿ ನರೇಗಾ ಮಾಡ್ತಾ ಇರೋದಿರ್ಬೋದು, ಇದರಿಂದ ಎಲ್ಲ ಅವರಿಗೆ ಇವರಿಂದ ಕಾಂಗ್ರೆಸ್ಸಿಂದ ದೂರ ಆಗ್ತಾ ಇದ್ದಾರೆ. ಈ ದೂರ ಆಗ್ತಾ ಇರೋರು ಈ ಡ್ವಿಂಡ್ಲಿಂಗ್ ಏನಿದೆಯಲ್ಲ, ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತಂದರೆ, ಮತ್ತು ಮಿಡ್ಲ್ ಕ್ಲಾಸ್ ಈ ಕಾಂಗ್ರೆಸ್ದು ಈ ಸ್ಕ್ಯಾಮ್ಗಳಿರ್ಬೋದು, ಈ ಟೆರರಿಸ್ಟ್ಗಳನ್ನ ವಿಚಾರದಲ್ಲಿ ನಡ್ಕೊಳ್ಳೋಂಥ ರೀತಿ ಇರ್ಬೋದು. ಮೊನ್ನೆ 2 ಸೈನಿಕರು ಸತ್ತೋಗಿದ್ದಕ್ಕೆ ನೀವು ನೋಡಿ, ವಿಯೆನಾ ಕನ್ವೆನ್ಷನ್ ಪ್ರಕಾರ ಒಬ್ಬ ವಾರ್ ಕ್ರಿಮಿನಲ್ನ ನೀವು ಅವನಿಗೆ ಇದನ್ನು ಹಿಂಸೆನೇ ಕೊಡೋಂಗಿಲ್ಲ, ಆದರೆ ಸೌರಭ್ ಕಾಲಿಯ ವಿಷಯನ ಅವ್ರು ಇಲ್ಲಿವರೆಗೂ ತೊಗೊಳ್ಳಿಲ್ಲ. ಇವೆಲ್ಲ ಸೋ ಮೆನಿ ಫ್ಯಾಕ್ಟರ್ಸ್ಗಳು ಏನಾಗಿದೆ, ಇವತ್ತು ಕಾಂಗ್ರೆಸ್ನಿಂದ ಜನ ಎಲ್ಲ ದೂರ ಹೋಗ್ತಾ ಇದ್ದಾರೆ ಅನ್ನೋ ಭಾವನೆ ಬಂತು, ಎಸ್ಪೆಷಲಿ ಮಿಡ್ಲ್ ಕ್ಲಾಸ್. ಒಂದು ಮಿನಿಟಲ್ಲಿ ಚರ್ಚೆ ಬೇರೆ ಆಗ್ತಿಲ್ಲ ನಿಮಗೆ, ಇನ್ನೊಂದು ಆಯಾಮ ಇದೆ ಅನ್ನೋದು ನೀವು ತಿಳ್ಕೊಳ್ಳಿ. ನೀವು ಬರೀ ಲಾ ಮಾತಾಡ್ತಾ ಇರೋದಾದ್ರೆ ಅದೇ ಆಗ್ಬೇಕು, ಇಲ್ಲಿ ಕೋರ್ಟಲ್ಲೇ ಮಾತಾಡ್ಬೋದು. ಇಲ್ಲಿ ಮತ್ತು ಈ ನಿರ್ಧಾರ ತಗೊಳ್ಳೋದ್ರ ಹಿಂದೆ ನೋಡಿ, ಲಾಸ್ಟ್ ಒಂದು 15 ದಿನದ ನಂತರ ಡೆವಲಪ್ಮೆಂಟ್ಗಳು ನೋಡಿ. ಆ ಡೆವಲಪ್ಮೆಂಟಲ್ಲಿ ಏನಾಯಿತು ಅಂತಂದರೆ, ಮಾತಾಡೋಣ ಬಿಡಿ, ಒಂದು ನಿಮಿಷ ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಇದೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಪ್ರತಾಪ್ ಸಿಂಹ ಬಹಳಷ್ಟು ಜನರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಶಬ್ದಗಳ ರೂಪ ಕೊಡ್ತಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ಆಯಿತು ಅನ್ನುವಂಥದ್ದು ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಕಾಣಿಸ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಟರ್ನ್ ಮಾಡಿಕೊಳ್ಳೋದಕ್ಕೋಸ್ಕರ, ಅಂದರೆ
ಮತದಾರರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಅನ್ನುವಂಥದ್ದು ಅಗೇನ್ ಇಟ್ ಈಸ್ ಅ ಡಿಬೇಟೇಬಲ್ ಮ್ಯಾಟರ್. ನಮ್ಮಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಹಸ್ನಬ್ ಅವರು ಇದ್ದಾರೆ, ದಿವಾಕರ್ ಅವರು ಇದ್ದಾರೆ, ಅವರಿಂದ ಕೂಡ ಉತ್ತರವನ್ನು ಬಯಸ್ತೀವಿ ನಾವು ಈ ಒಂದು ಪ್ರಶ್ನೆಗೆ. ಅವರ ಉತ್ತರವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.